ಒಂದು ವಿದ್ಯಾವಂತರು ರಾಹುಲ್ ಗಾಂಧಿ ಅವರು ಆ ವಿದ್ಯಾವಂತರಾಗಿರೋದ್ರಿಂದ ದಯವಿಟ್ಟು ಈ ದೇಶದ ಜನತೆ ಅವ್ರನ್ನ ಮತ ಕೊಟ್ಟು ಜಯಶೀಲರನ್ನು ಮಾಡಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂಶಯವಿಲ್ಲ. ದೇವೇಗೌಡರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿದ್ದರು, ಕುಮಾರಸ್ವಾಮಿಯವರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿದ್ದರು. ಅವ್ರದ್ದು ಏನಾದರೂ ಈ ಕ್ಷೇತ್ರಕ್ಕೆ ಕೊಡುಗೆ ಇದ್ದರೆ ಹೇಳಿ. ಡಿ ಕೆ ಸುರೇಶ್ ಅಣ್ಣವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದಾಪುರ ಕೃಷ್ಣಮೂರ್ತಿ ಮತ್ತು ಕಾಂಗ್ರೆಸ್ ಮುಖಂಡರು ಇಂದು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಮತಯಾಚನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರಸಭೆ ವ್ಯಾಪ್ತಿಯಲ್ಲಿ ಈ ದಿನ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಕಾಂಗ್ರೆಸ್ಸು ಭರ್ಜರಿಯಾಗಿ ಪ್ರಚಾರ ಮಾಡ್ತಾಯಿದೆ. ಯಾಕೆ ಅಂದರೆ ಆನೇಕಲ್ ತಾಲೂಕಿನಾದ್ಯಂತ ಈ ಬಾರಿ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಿನ ಮತದಿಂದ ನಾವು ಗೆಲ್ಲಿಸ್ಬೇಕಂತ ನಮ್ಮ ಹೆಮ್ಮೆಯ ಶಾಸಕರು ನಮಗೆ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ನಾವು ಪ್ರತಿ ಮನೆಗೂ ಹೋಗಿ ಹೆಣ್ಮಕ್ಳಿಗೆ ಮತ್ತು ಜನಗಳಿಗೆ ಮತ ಕೇಳಿ ಪ್ರಚಾರ ಮಾಡ್ತಾಯಿದ್ದೀವಿ. ಅದೇ ರೀತಿ ಚಂದಾಪುರ ಗ್ರಾಮದಲ್ಲಿ ಹೆಣ್ಮಕ್ಳು ತುಂಬ ಹುಮ್ಮಸ್ಸವಾಗಿ ಕಾಂಗ್ರೆಸ್ಗೆ ಮತ ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡ್ತಾರೆ ಜನ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಬಿಜೆಪಿ ಆರೋಪ ಮಾಡ್ತಾರೆ, ಏನು ಡಿ ಕೆ ಸುರೇಶ್ನ ಕೊಡುಗೆ ಏನೂ ಇಲ್ಲ ಆನೇಕಲ್. ಸರ್, ನೀವು ಈ ಹಿಂದೆ ನಾನು ನೋಡಿರೋಂಗೆ ದೇವೇಗೌಡರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿದ್ದರು, ಕುಮಾರಸ್ವಾಮಿಯವರು ಈ ಕ್ಷೇತ್ರಕ್ಕೆ ಎಂ ಪಿ ಆಗಿದ್ದರು. ಅವ್ರದ್ದು ಏನಾದರೂ ಈ ಕ್ಷೇತ್ರಕ್ಕೆ ಕೊಡುಗೆ ಇದ್ದರೆ ಹೇಳಿ. ಡಿ ಕೆ ಸುರೇಶ್ ಅಣ್ಣವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಂದರೆ ಫಿಲ್ಟರ್ಗಳನ್ನ ಹಾಕ್ಸಿದ್ದಾರೆ. ಹಾಗೆ ಕೊರೋನಾ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅಣ್ಣವರು ಪ್ರತಿ ತೋಟಗಳಿಗೆ ಹೋಗಿ ಅಲ್ಲಿರೋಂಥ ತರಕಾರಿಗಳನ್ನ ರೈತರಿಗೆ ಅನುಕೂಲ ಆಗಲಿ ಅಂತ ತರಕಾರಿಗಳ ತೆಗೆದು ಬಡವರಿಗೆ ಹಂಚಿದ್ದಾರೆ. ಹಾಗೂ ಸುರೇಶ್ ಅಣ್ಣವರು ಈ ಆನೇಕಲ್ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ಕಟ್ಟಿಸಿದ್ದಾರೆ. ಹಾಗೆ ಈ ರೈಲು ವಿಚಾರದಲ್ಲಿ ಹೋರಾಟ ಮಾಡಿ ಮೆಟ್ರೋ ರೈಲನ್ನ ಕೊಡಿಸಿದ್ದಾರೆ. ಈ ಮುಂದೆ ಚಂದಾಪುರದಿಂದ ಮತ್ತು ಹತ್ತಿಬೆಲೆವರೆಗೂ ಮೆಟ್ರೋ ರೈಲು ಕೊಡಿಸೋದಕ್ಕೆ ವಹಿಸಿದ್ದಾರೆ. ಕಾವೇರಿ ನೀರು ಅದೇ ರೀತಿ ಕಾವೇರಿ ನೀರಿಗೂ ಈಗ ಒಂದು ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಕೊಡಬೇಕು ಅಂತ ಒಂದು ಪ್ಲಾನನ್ನು ಹಾಕಿದ್ದಾರೆ. ಆನೇಕಲ್ ತಾಲೂಕು ಪೂರ್ತಿ ಡಬಲ್ ರೋಡ್ಗಳನ್ನು ನೀವು ಸರ್ಜಾಪುರದಿಂದ ಹತ್ತಿಬೆಲೆ ತಗೊಳ್ಳಿ, ಹತ್ತಿಬೆಲೆಯಿಂದ ಆನೇಕಲ್ ತಗೊಳ್ಳಿ, ಆನೇಕಲ್ಲಿಂದ ಚಂದಾಪುರ ತಗೊಳ್ಳಿ, ಚಂದಾಪುರದಿಂದ ಧ್ವಂಸಂದ್ರ ತಗೊಳ್ಳಿ, ಡಬಲ್ ರೋಡ್ಗಳಾಗಿದ್ದಾವೆ. ಡೆವಲಪ್ಮೆಂಟ್ ತುಂಬ ಆಗಿದೆ. ಸುರೇಶ್ ಅಣ್ಣ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ 100% ಯೋಗ್ಯತೆಗಳಿಲ್ಲ. ಅದೇ ರೀತಿ ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, ಅನಿತಾ ಕುಮಾರಸ್ವಾಮಿಯವರಾಗಲಿ ಈ ಕ್ಷೇತ್ರಕ್ಕೆ ಏನೂ ಕೊಡುಗೆ ಇಲ್ಲ. ಸುರೇಶ್ ಅಣ್ಣನ ಕೊಡುಗೆ ತುಂಬ ಇದೆ. ಹಾಗೆ ಸರ್ 100% ಗೆಲ್ತೀವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅಂದರೆ ಒಂದು 2 ದಿನದಲ್ಲೇ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತರ ಗೆಲ್ತೀವಿ ಅಂತ. ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಬಾರಿ ದೇಶದಲ್ಲಿ 100% ಅಧಿಕಾರ ಹಿಡಿಯೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೆ ರಾಹುಲ್ ಗಾಂಧಿಯವರು ಒಂದು ನ್ಯಾಯ ಹೋರಾಟವನ್ನು ಅಂದರೆ ಜಾಥಾವನ್ನು ನಡ್ಕೊಂಡು ಹೋಗ್ತಾರೆ. ಇದು ನಮ್ಮ ಮೈಸೂರು ಭಾಗದಲ್ಲಿ ಹೋಗ್ತಾರೆ. ಹೋಗ್ಬೇಕಾದ್ರೆ ರೈತರ ಪ್ರಾಬ್ಲಮ್ ಏನು, ಕಾರ್ಮಿಕರ ಪ್ರಾಬ್ಲಮ್ ಏನು, ಜನಗಳ ಸಮಸ್ಯೆ ಏನು, ಮತ್ತು ಈ ಕಾರ್ಖಾನೆಗಳಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಜನಗಳ ಮಧ್ಯೆ ಹೋರಾಟ ಮಾಡಿ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಮುಂದೆ ಪ್ರಧಾನಿ ಆದರೆ ಅದನ್ನೆಲ್ಲ ನಾವು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಇಡೀ ದೇಶಾದ್ಯಂತ ಕಾಲ್ನಡಿಗೆ ಜಾಥಾವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಒಂದು ವಿದ್ಯಾವಂತರು ರಾಹುಲ್ ಗಾಂಧಿ ಅವರು ಆ ವಿದ್ಯಾವಂತರಾಗಿರೋದ್ರಿಂದ ದಯವಿಟ್ಟು ಈ ದೇಶದ ಜನತೆ ಅವ್ರನ್ನ ಮತ ಕೊಟ್ಟು ಜಯಶೀಲರನ್ನು ಮಾಡಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಹುಲ್ ಗಾಂಧಿಯವರು MP ಮತ್ತು MLA ಎಲೆಕ್ಷನ್ಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. 50% ಮಹಿಳೆಯರಿಗೆ 50% ಪುರುಷರಿಗೆ ಅಂತ. ಮಹಿಳಾ ಮೀಸಲಾತಿ ಬಂದರೆ ಎಕ್ಸಾಂಪಲ್ಲು 100 ಜನ ಮೆಂಬರ್ಗಳಿದ್ದರೆ 50 ಜನ ಮಹಿಳೆಯರು, 50 ಜನ ಪುರುಷರು.
ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರು ಹೆಚ್ಚಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ 2024 ಈ ಸಮಯದಲ್ಲಿ ನಮ್ಮ ಡಿ.ಕೆ. ಸುರೇಶಣ್ಣ ಇಲ್ಲಿ ಕಾನ್ಸ್ಟೇಟ್ ಮಾಡಿದ್ದಾರೆ. ಇವರು ತಾಲೂಕಿಗೆ ಮತ್ತು ಈ ಕ್ಷೇತ್ರಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ. ಬೆಂಗಳೂರು ಸುತ್ತು ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಿಗಣಿ ಮತ್ತು ಹಾರೋಹಳ್ಳಿ ಈ ಥರ ಸರ್ಜಾಪುರ, ಆನೇಕಲ್ಲು ಈ ಭಾಗಕ್ಕೆ ಒಂದು ಡಬಲ್ ರೋಡ್ನ ಕನೆಕ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಹಾಗೆಯೇ ಮೆಟ್ರೋ ರೈಲು, ಅದ್ರ ಜೊತೆಯಲ್ಲಿ ತಾಲೂಕಿನಲ್ಲಿ ಎಲ್ಲ ಕಡೆಗೂ ದ್ವಿಪಥ ರಸ್ತೆಗಳು ಮಾಡಿದ್ದಾರೆ. ಹಾಗೆ ನೀರಿನ ಫಿಲ್ಟರ್ ನೀರಿನ ಇದನ್ನು ಮಾಡಿದ್ದಾರೆ. ಆಗಾಗಲೇ ಬೆಂಗಳೂರು ಸೇಲಂ ಧರ್ಮಪುರಿ ರಸ್ತೆಗೆ ಈಗಾಗಲೇ ಇಲ್ಲಿ ತಿರುಮಂಡಳಿಯಿಂದ ಪ್ರಾಜೆಕ್ಟ್ ಶುರು ಆಗಿದೆ. ಅದಕ್ಕೂ ಸಾಕಷ್ಟು ಇದು ಮಾಡಿದ್ದಾರೆ. ಹಾಗೆಯೇ ಬೆಂಗಳೂರು ಮೆಟ್ರೋ ರೈಲ್ಗೆ ಅದು ಹತ್ತಬೆಲೆವರೆಗೂ ಮುಂದುವರಿಸಬೇಕು ಅಂತಂದ್ಬಿಟ್ಟು ಅವರು ಇದು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಪಕ್ಕದಲ್ಲೇ ರೈಲ್ವೆ ಇದಿದೆಯಲ್ವ, ಅಲ್ಲಿ ಅಂಡರ್ ಪಾಸ್ ಮಾಡಬೇಕು ಅಂತ ಇದ್ದಾರೆ. ಮತ್ತು ಸಬ್ ಅರ್ಬನ್ ರೈಲ್ವೆಗೆ ಈಗಾಗಲೇ ಇದು ಮಾಡಿದ್ದಾರೆ. ಮತ್ತು ಬೆಂಗಳೂರಿನ ವೃತ್ತ ರೈಲ್ವೆ ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ದಾರೆ. ಸಾಕಷ್ಟು ಈ ಬಾರಿ ಈ 10-13 ವರ್ಷದಿಂದ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮೇಕೆದಾಟು ಯೋಜನೆ ಮಾಡಿಬಿಟ್ಟು ಈಗಾಗಲೇ ಆನೇಕಲ್ಲಿನ 200 ಹಳ್ಳಿಗಳಿಗೂ ಕುಡಿಯೋ ನೀರಿನ ಕಾವೇರಿ ಪ್ರಾಜೆಕ್ಟ್ 5 ಮತ್ತು 6ರಲ್ಲಿ ಈಗಾಗಲೇ DPR ಮಾಡಿ ಈಗ ಮುಂದೆ ಈ ಎಲೆಕ್ಷನ್ ಕೋ ಆಫ್ ಕಂಡಕ್ಟ್ ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಟೆಂಡರ್ ಆಗೋದು. ಇದರಿಂದ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕಾವೇರಿ ನೀರು ಒದಗಿಸ್ತಾ ಇದ್ದರು, ಈಗ ಮುಂದೆ ಒದಗಿಸ್ತಾರೆ. ಆದ್ದರಿಂದ ಈಗ ನಮ್ಮ ಆನೇಕಲ್ ತಾಲೂಕಿನ ಕುಡಿಯೋ ನೀರು ಎಲ್ಲ ಸಮಸ್ಯೆ ನೀಗೋದ್ರಿಂದ ಎಲ್ಲ ಮಾತೆಯರು, ಮಹಿಳೆಯರು, ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ನೀಡಿರುವ 5 ಶಕ್ತಿ ಯೋಜನೆಗಳು ಈಗಾಗಲೇ ಎಲ್ಲರನ್ನೂ ಬಲಪಡಿಸಿದೆ. ಅದೇ ರೀತಿಯೇ ದೇಶದಲ್ಲಿನೂ ಈಗಾಗಲೇ ಹಲವಾರು ಮಹಾಲಕ್ಷ್ಮಿ ಅಂತ ಕೆಲವೊಂದು ಯೋಜನೆಗಳು MNREG ಮತ್ತು ಬೇರೆ ಇದರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಅಂತ ಕೈಗೊಂಡಿದ್ದಾರೆ. ಅದರಲ್ಲಿ ದೇಶದ 4 ಮೂಲೆಗಳನ್ನ ಜೋಡಿಸ್ತಾ ಇದ್ದಾರೆ. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಸ್ವಲ್ಪ ಬೆಂಬಲ ಮಾಡಿ ನಮ್ಮ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸಾಕಷ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅದರಿಂದ ಎಲ್ಲರೂ ನಮ್ಮ ಸ್ಥಳೀಯ ಏನು DK ಸುರೇಶ್ ಇದ್ದಾರೆ ಅವರ ಬೆಂಬಲ ಮಾಡಿ ಅವ್ರಿಗೆ ಓಟ್ ಹಾಕಿದ್ರೆ ಸ್ಥಳೀಯವಾಗಿ ಉದ್ಧಾರ ಆಗುತ್ತೆ ನಮ್ಮ ಕ್ಷೇತ್ರಗಳು ಅಂತಂದ್ಬಿಟ್ಟು ಇದ್ರ ಬಗ್ಗೆ 2 ಮಾತಿಲ್ಲ. ಅದರಿಂದ ಎಲ್ಲರೂ ಈ ಬಾರಿ ಸುರೇಶ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡಿಕೊಂಡು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ DK ಸುರೇಶ್ ಅವರು ಭಾಗವಹಿಸುತ್ತಿದ್ದು ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಆನೇಕಲ್ ತಾಲೂಕಿನ ಮತ ಬಾಂಧವರು, ಚಂದಾಪುರ ಗ್ರಾಮಸ್ಥರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು DK ಸುರೇಶ್ ಅವರಿಗೆ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಜಯಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳಿಂದ ಜನರಿಗೆ ನಿಮಗೆ ಹೆಲ್ಪ್ ಆಗ್ತಿದೆ, ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಯಾವ ರೀತಿ ಅಂತಂದರೆ ಈ ಎಲ್ಲ ಯೋಜನೆಗಳು ಏನೆಲ್ಲ ಶಕ್ತಿ ಯೋಜನೆಗಳು ಅಂತ ಬಿಟ್ಟಿದ್ದಾರಲ್ವ, ಅದರಿಂದ ನಮ್ಮ ಶಕ್ತಿ ಅಂದರೆ ಹೆಣ್ಣು, ಮಹಿಳೆ ಪ್ರತಿಯೊಂದು ರೀತಿಯಲ್ಲೂ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾಳೆ. ಫಾರ್ ಎಕ್ಸಾಂಪಲ್ ಈಗ ಬಸ್ಸುಗಳು ಫ್ರೀ ಬಿಟ್ಟಿದ್ದಾರೆ. ಬಸ್ ಫ್ರೀ ಬಿಟ್ಟಿರೋದ್ರಿಂದ ಏನಾಗಿದೆ ಅಂತಂದರೆ ಎಷ್ಟೋ ಗಾರ್ಮೆಂಟ್ಸ್ ಹೆಣ್ಮಕ್ಳು 5-5 ರೂಪಾಯಿ ಕೊಡೋದಕ್ಕೂ ತೊಂದರೆ ಇದೆ. ಅವ್ರವ್ರ ಮನೆಯಲ್ಲಿ ಅವ್ರವ್ರದ್ದೇ ತೊಂದರೆಗಳಿರ್ತವೆ. ಅವರೆಲ್ಲ ಆರಾಮಾಗಿ ಹೋಗಿ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಪ್ರತಿಯೊಂದು ಯೋಜನೆಗಳಿಂದ ಹೆಣ್ಮಕ್ಳು ಆರ್ಥಿಕವಾಗಿ ಸಬಲರಾಗಿ ಒಂದು ಆತ್ಮವಿಶ್ವಾಸದಿಂದ ಮುಂದೋಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ದೇಶ ಮುಂದುವರಿಬೇಕು ಅಂತಂದರೆ ಹೆಣ್ಮಕ್ಳು ಸಬಲರಾಗಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಸಬಲರಾದರೆ ನಮ್ಮ ದೇಶ ಬಹಳಷ್ಟು ಪ್ರಗತಿಪರದತ್ತ ಮುನ್ನುಗ್ಗುತ್ತೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ DK ಸುರೇಶ್ ಅವ್ರನ್ನ ಜೈಶಾಲಿಯನ್ನಾಗಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.